ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು. ನಮ್ಮೊಂದಿಗೀಗ ಖ್ಯಾತ ನಟ ವಿನೋದ್ ರಾಜ್ ಇದ್ದಾರೆ. ವಿನೋದ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ನಿಜಕ್ಕೂ ಹೇಳಬೇಕು, ಆರೋಗ್ಯ ಹೇಗಿದೆ? ಪರವಾಗಿಲ್ಲ, ಚೇತರಿಸ್ಕೊಂಡಿದ್ದೀನಿ. ಸೊ ಏನಾಯಿತು? ಯಾವ ಕಾರಣದಿಂದಾಗಿ ಆರೋಗ್ಯ ಮುಂಚೆಯಿಂದ ಕಾಡ್ತಾ ಇತ್ತಾ ನಿಮಗೆ? ಇಲ್ಲ, ಏನೂ ಇರಲಿಲ್ಲ, ಮುಂಚೆಯಿಂದ ಇರಲಿಲ್ಲ. ನನಗೆ ಬೆಳಗ್ಗೆ ಎದ್ದು ನನ್ನ ನಾಯಿನ ಹೊತ್ಕೊಂಡು ಮೆಟ್ಲ ಮೇಲೆ ಹತ್ತಿ ಸ್ವಲ್ಪ ಇಳಿಸ್ದೆ. ಅವನ್ನ ಇಳಿಸ್ಬಿಟ್ಟು ಸುಸ್ತಾಯಿತು ನನಗೆ. ಸರಿ, ಹೋಗಿ ಮಂಚದ ಮೇಲೆ ಕೂತ್ಕೊಂಡು ಅಮ್ಮವ್ರಿಗೆ ಹೇಳಿದೆ ಹೊರಡೋಣಮ್ಮ ಬೆಂಗಳೂರಿಗೆ ಅಂತ. ಬ್ಯಾಂಗ್ಳೂರಿಗೆ ಹೊರಟ್ವಿ. ದಾರಿನಲ್ಲಿ ಇದೇನೋ ಶುರುವಾಯಿತು. ಸರಿ, ಗ್ಯಾಸ್ಟ್ರಿಕ್ ಟ್ರಬಲ್ ಇರ್ಬೋದು ಅಂತ ಸ್ಪ್ರೈಟ್ ತೊಗೊಂಡು ಒಂದು ಸ್ವಲ್ಪ ಕುಡಿದು ರಿಲೀವ್ ಆಯಿತು. ತಿರುಗಿ ಪೇಯ್ನ್ ಜಾಸ್ತಿ ಆಯಿತು ಅಂದರೆ ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಆ ಮಟ್ಟಕ್ಕೆ ಹೋಗ್ಬಿಡ್ತದೆ. ನನ್ನ ತಾಯಿಯವರು ಕಳೆದ ಶುಕ್ರವಾರನೇ ಆವಾಗ ಅವರು ಸೈನ್ ಮಾಡೋ ಪರಿಸ್ಥಿತಿ ನನಗೋಸ್ಕರ. ಏನಾದರೂ ಅದು ಇದು ಮಾಡ್ಬೋದು. ಅವರು ಸೈನ್ ಮಾಡೋಕ್ಕೂ ಮುಂಚೆ ಅಲ್ಲಿ ಡಾಕ್ಟ್ರು ನನಗೆ ಇಲ್ಲ, ಏನು ಟ್ರೀಟ್ಮೆಂಟ್ ಮಾಡಬೇಕೆಲ್ಲ ಮಾಡಿಬಿಟ್ರು ಪಾಪ. ಮಾಡಿ ನಾನು ಹೇಳಿದೆ ನನ್ನ ತಾಯಿಯವ್ರಿಗೆ ಹೇಳಿ, ಫಸ್ಟ್ ಹೋಗಿ ನಾನು ಆರೋಗ್ಯವಾಗಿದ್ದೀನಿ, ಗಾಬರಿ ಆಗ್ಬಿಡ ಅಂತೇಳಿ ಅಲ್ಲಿ ಹೇಳಿ, ನನ್ನನ್ನು ಏನೂ ಕೇಳಿಬಿಡಿ, ನನಗೇನೂ ಆಗಲ್ಲ. ನನ್ನ ತಾಯಿಯವ್ರಿಗೆ ಹೋಗಿ ಹೇಳಿ ನಾನು ಸರಿಯಾಗ್ತೀನಿ, ನಾನು ಬರ್ತೀನಿ ಅಂತೇಳಿ ಅವ್ರಿಗೆ ಅಂತ ಹೇಳಿದೆ. ಇದಕ್ಕೆ ನಿಮ್ಮ ನಡುವಿನ ಪ್ರೀತಿ ಬಾಂಧವ್ಯ ದೊಡ್ಡದು, ನಿಜವಾಗ್ಲೂ ಕೇಳ್ತಿರಲ್ಲ. ಈಗ ಸುಮ್ಮನೆ ಎಲ್ಲರೂ ಮಾತಾಡಿದ್ರೆ ಲವ್ ಇಸ್ ಗಾಡ್ ಅಂತ ಹೇಳ್ತಾರೆ. ರಿಯಲ್ ಲವ್ ಇಸ್ ಗಾಡ್, ಸುಮ್ಮನೆ ಲವ್ ಇಸ್ ಗಾಡ್ ಅಲ್ಲ, ಅದು ರಿಯಲ್ ಲವ್ ಇಸ್ ಗಾಡ್. ಅದಕ್ಕೇ ತಾಯಿಗೆ 6 ತಿಂಗಳಿಗೆ ಮುಂಚೆ ಆಗಿರುವಂಥದ್ದು ನಂತರ 5 ತಿಂಗಳ ನಂತರ ಮಗನಿಗಾಗಿ, ಮಗನೂ ಉಳಿಬೇಕು ತಾಯಿನೂ ಉಳಿಬೇಕು ಅನ್ನುವಂಥದ್ದಲ್ಲಿ ಬರೆದಿದೆ. ಅದು ಇದೊಂದು ಉದಾಹರಣೆ, ಇದು ಇನ್ನೇನೂ ಇಲ್ಲ. ವರದ, ತುಂಬ ಸ್ವರ್ಗೋಗ್ಬಿಟ್ಟಿದ್ಯಲ್ಲಪ್ಪ. 6 ವರ್ಷ ನಿನ್ನ ಪ್ರೀತಿ ತುಂಬಿದ ಕೈ ತುತ್ತಿಲ್ದೆ ಸ್ವರ್ಗೋಗಿದ್ದೆ. ಇನ್ನು 2 ದಿನ ಮೊದಲಿನಂತೆಯೇ ಆಗೋಗ್ತೀನಿ. ಮಾಡ್ದಿರೋ ತಪ್ಪನ್ನ ಹೆಗಲ ಮೇಲೆ ಹಾಕೊಂಡು ಅಜ್ಞಾತವಾಸ ಅನುಭವಿಸ್ದೆ. ನೀನಿಲ್ಲೇ ಈ ಆಶ್ರಮ ಬಿಕೋ ಅನಿಸ್ತಿತ್ತು. ಈಗ ನೋಡು, ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಹೌದಮ್ಮ. ಈ ಸಂದರ್ಭದಲ್ಲಿ ಅಂದರೆ ಈ ಒಂದು ಏಜ್ನಲ್ಲಿ ಏನಿರುತ್ತೆ ಅಂತಂದರೆ ನಾವು ತಾಯಿನ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು. ಇದರಲ್ಲಿ ನಾವೇ ಅನಾರೋಗ್ಯಕ್ಕೀಡಾಗ್ಬಿಟ್ರೆ, ಮಗನೇ ಅನಾರೋಗ್ಯಕ್ಕೀಡಾಗ್ಬಿಟ್ರೆ ಕಾಡುತ್ತೆ. ದೊಡ್ಡ ಸನ್ನಿವೇಶ. ನನ್ನ ಗಾಡೀಲಿ ಬರ್ತಾ ಐಸಾರ್ಡೆಲ್ ಟ್ಯಾಬ್ಲೆಟ್, ಆ ನೋವಲ್ಲಿ ಕೂಡ ಏನು ಮಾಡಿದ್ದೀನಿ, ಆ ಟ್ಯಾಬ್ಲೆಟ್ ತಗೊಂಡೆ, ಅಮ್ಮನಿಗೆ ಕೊಡೋ ನಾಲ್ಗಡಿಲಿ ಕೊಡೋ, ಶಾಖ ಬಿಡುತ್ತೆ ಕೊಡೋ ಅಂತ ಹೇಳ್ಬಿಟ್ಟು ಹಿಂಗಂದ್ಬಿಟ್ಟು ನಾನೇ ಹಾಕ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ರಿಲೀವ್ ಆಯ್ತು ನನಗೆ. ಎಲ್ಲ ಆಗಿಲ್ಲ. ಬಟ್ ನನ್ನ ತಾಯಿಯವ್ರು ಪರವಾಗಿಲ್ಲ, ಕರೇಜಿಯಸ್ಸು, ಹೃದಯದಲ್ಲಿ ಧೈರ್ಯ ಅವ್ರಿಗೆ ಇಲ್ಲ, ಏನಾದರೂ ಆಗಲಿ ಅಂತಕ್ಕಂಥ ಒಂದು ದಿಟ್ಟತನ ಅವ್ರಿಗೆ. ಎಂಥ ಒಂದು ಸಂದರ್ಭ ಬಂದಾಗ ಅವ್ರು ಅಳ್ಬೋದೇ ಹೊರತು ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ. ತನ್ನ ಹೃದಯ ಹೇಗಿರುತ್ತೆ ಅಂತಂದ್ರೆ ಮುಂದೆ ನಾನೇನು ಮಾಡಬೇಕು ಅನ್ನುವಂಥ ಎಚ್ಚರಿಕೆ. ಹೌದು, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರಿಂದ ಇವತ್ತಿಗೆ ಈ ಇಳಿ ವಯಸ್ಸು 76 ವಯಸ್ಸಿನಲ್ಲಿ ಕೂಡ ತಾನು ಈ ಮಟ್ಟಕ್ಕೆ ನಿಂತಿದ್ದಾರೆ. ಒಂದೇ ಒಂದು ನಾನು ಮತ್ತೆ ಎಲ್ಲ ಚಾನಲ್ಗಳಲ್ಲೂ ಹೇಳ್ತಾ ಇರೋದು, 650 ಚಿತ್ರ ನನ್ನ ತಾಯಿಯವರು ಮಾಡಿ ಮುಗಿಸಿದ್ದಾರೆ. ಅವರಿಗೆ ಸಿಗಬೇಕಾದ ಗೌರವ ಸರಿಯಾಗಿ ಸಿಗಲಿಲ್ಲ. ಖಂಡಿತ ದೊಡ್ಡ ನೋವಿದೆ. ಸರ್ಕಾರ ಮಾಡಿದ್ರೆ ಸಂತೋಷ, ಮಾಡಲಿಲ್ಲ ಅಂದರೆ ಮಗನಾಗಿ ನಾನೇ ಮಾಡ್ತೀನಿ ನನ್ನ ತಾಯಿಯವ್ರಿಗೆ. ಖಂಡಿತ. ಸೊ ಇದಕ್ಕೆಲ್ಲ ನಿಮ್ಮ ಬಾಲ್ಯ, ಅವರು ಬೆಳೆಸಿದಂತಹ ರೀತಿ, ಅದು ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ? ಖಂಡಿತ. ಅವರು ಬೆಳೆಸಿರೋದು, ಅವ್ರು ಮಾಡಿರೋದು, ತಾನು ಹುಟ್ಟಿ ತನಗೊಂದು ಮಗು ಇದೆ, ನಾನು ಈ ಮಗುನ ಹೀಗೆ ಬೆಳೆಸಲೇಬೇಕು ಅನ್ನುವಂಥ ಪಣ ತೊಟ್ಟು ಬೆಳೆಸಿದ್ದಾರೆ. ಸ್ಕೂಲಿಗೆ ಕಳಿಸ್ಬಿಟ್ಟು ಗಾಡಿ ಬೇರೆ ರೋಡಿಂದ ತೊಗೊಂಬಂದು ನೋಡೋರು ಕರೆಕ್ಟ್ ಕಾಲೇಜ್ಗೆ ಹೋಗ್ತಾ ಇದ್ವಾ ಇಲ್ವಾ ಅಂತಂತೇಳ್ಬಿಟ್ಟು ಶೂಟಿಂಗ್ನಲ್ಲಿ ಕೂತ್ಕೊಂಡು ನೋಡೋರು, ಬೇರೆಯವ್ರ ಹತ್ರ ಎಲ್ಲ ಕೂತ್ಕೊಂಡು ಟೈಮ್ ವೇಸ್ಟ್ ಮಾತಾಡ್ತೀವ ಅಂತೇಳ್ಬಿಟ್ಟು. ಎಲ್ಲೇ ಆದರೂ ಸರಿ, ಹಿರಿಯರ ಹತ್ರ ಮಾತಾಡುವಾಗಲೂ ಸರಿ, ಯಾವ ಮಾತು ಸರಿ ಇಲ್ಲ, ಯಾವ್ದು ಸರಿ ಇದೆ ಅಂತ ಹೇಳ್ಬಿಟ್ಟು ನೋಡೋರು. ಆ ರೀತಿನಿಲ್ಲ, ಅವರು ಅಷ್ಟು ಚೆನ್ನಾಗಿ ನನ್ನನ್ನು ಬೆಳೆಸಿ ನನಗೆ. ಹೌದು, ನಾನೊಂದು 25-30 ಚಿತ್ರ ಮಾಡಿರ್ಬೋದು. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಒಂದೇ ಒಂದು ಮಾತು, ನನ್ನ ತಾಯಿಯವರು ನನ್ನನ್ನು ಸಾಕಿರೋ ರೀತಿ, ನಾನು 200 ಚಿತ್ರಗಳು ಮುಗಿಸಿದ್ರು ಕೂಡ ನನಗೆ ಆ ಹೆಸರು ಬರೋಕ್ಕೆ ಸಾಧ್ಯ ಇಲ್ಲ. 30 ಚಿತ್ರದಲ್ಲಿ ನನ್ನ ತಾಯಿಯವರ ಆಶೀರ್ವಾದ, ನನ್ನ ತಾಯಿಯವರ ಪೋಷಣೆ ನನಗೆ ಕಂಡು ಬರ್ತಾಯಿದೆ. ಎಲ್ಲಿ ನನಗೆ ಅಭಿಮಾನಿಗಳು ನೋಡಿದ್ರಪ್ಪ, ನಿಮ್ಮ ಗುರು, ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳಪ್ಪ, ನೀ ಸಿನಿಮಾ ಮಾಡಲಿಲ್ಲ ಅಂದ್ರಪ್ಪ, ನೀವಿಬ್ಬರು ಜೀವಂತ ಇದ್ದರೆ ಸಾಕು ಅಂತೇಳಿ. ಅದೇ ತಾನೇ ಬೇಕಾಗಿರೋದು, ಅದಕ್ಕೆ ಉಳಿದಿದ್ದೀವಿ ಇವತ್ತು. ನಮ್ಮಿಂದ ನಾವು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಜನ ಉಳಿರಿ ಅಂದರೆ ಮಾತ್ರ ನಾವು ಉಳಿಯೋಕ್ಕೆ ಸಾಧ್ಯ.
ಹೋಗ್ರಿ ಅಂದ್ರೆ ಹೋಗೋಕ್ಕೆ ಸಾಧ್ಯವೂ ಇಲ್ಲ. ಬಟ್ಟು ಅದು ತುಂಬಿ ತುಳುಕ್ಬಿಡ್ಬೇಕು ಅದು ಪಾಪದ ಕೂಡ. ಯಾವಾಗ ಅದು ಎಲ್ಲನೂ ತೋರಿಸ್ಬಿಟ್ಟು ಅದನ್ನು ಕಟ್ಕೊಂಡು ಹೋಗುತ್ತೆ. ಅದು ಇದೆಲ್ಲ ಅದು ಈಗ ಉಳಿದಿರೋದು ಅವರಿಂದ ನಾವು ಉಳಿದಿರೋದು. ಅದೇ ಸತ್ಯ. ಪ್ರೀತಿಯಿಂದ ಉಳಿದಿರೋದು, ದೇವರು ಉಳಿಸಿರೋದು. ದೇವರು ಇದನ್ನು ಒಂದು ನಿದರ್ಶನವಾಗಿ ಕರ್ನಾಟಕದಲ್ಲಿ ಇದನ್ನು ತೋರಿಸ್ಬೇಕು, ತಾಯಿ ಮಗನ ಮೂಲಕನೇ ತೋರಿಸ್ಬೇಕು ಅಂತ ದೇವರೇ ಮಾಡಿ. ಇಲ್ಲಾಂದರೆ ನಾವು ಹೃದಯನ ಹೋಗಿ ಹಿಡ್ಕೊಳಕ್ಕಾಗತ್ತೆ? ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು.